ಡಿ ಕೆ ಅಣ್ಣ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಕ್ಕೋಸ್ಕರ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಹಾನಿ ಕೆ ಅಂದರ್ ಬಂದ್ಬಿಡೋಣ ಅಣ್ಣ. ಫಸ್ಟು ನಮ್ಮ ಡುಪ್ಲೆಸಿ ಅವರು ಟಾಸ್ ಗೆದ್ದು ಬಾಲಿಂಗ್ ತೊಗೊಂಡ್ರಪ್ಪ. ಏನೋ ಒಂದು ಚಮತ್ಕಾರ ಮಾಡ್ತಾರೆ ಓಪನಿಂಗ್, ಅಂದರೆ ಲೈಕ್ ಪವರ್ ಪ್ಲೇಲಿ ಒಂದು 2 ವಿಕೆಟ್ ತೆಗಿತಾರೆ ಅಂತ ನಾನು ಅಂದ್ಕೊಂಡ್ರೆ ರೀಸ್ಟಾಪ್ಲಿ ಅಣ್ಣ ಎಷ್ಟೇ ಇಲ್ಲ ಅಣ್ಣ, ವಿಲ್ ಜಾಕ್ಸ್ನ ಬಿಟ್ಟು ಬಾಕಿ ಇಳ್ದವರೆಲ್ಲ 4 ಓವರಲ್ಲಿ 65 ರನ್ ನೋಡ್ಸ್ಕೊಂಡ್ರು ಗುರು. ನಮ್ಮ ವಿಲ್ ಜಾಕ್ಸ್ ಅಣ್ಣ 11 ರನ್ ಕೊಟ್ಟರು. SRH ಬ್ಯಾಟಿಂಗ್ ನೋಡೋದಾದ್ರೆ ಗುರು ಟ್ರೇವಿಸ್ ಹೆಡ್ ಕಂಡಲ್ಲೆಲ್ಲ ಹೊಡಿತಿದ್ರಲ್ಲಪ್ಪ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. 41 ಬಾಲು 102 ಗುರು. ಯಪ್ಪ ಹತ್ತತ್ರ 250 ಸ್ಟ್ರೈಕ್ ರೇಟು. ಏನು ಹೇಳೋಣಪ್ಪ, ಅಭಿಷೇಕ್ ಶರ್ಮಾ ಆ್ಯಂಡ್ ಟ್ರೇವಿಸ್ ಹೆಡ್ ಒಂದು ಬುನಾದಿ ಹಾಕ್ಕೊಟ್ರು. ಆಮೇಲೆ 1 ವಿಕೆಟ್ ಹೋದ್ಮೇಲೆ ಕ್ಲಾಸಿನ ಕಳಿಸಿದ್ರು ಇವರು. ಯಾಕೆಂದ್ರೆ ಗೊತ್ತಲ್ಲ, ಹೆಂಗೋ RCB ಬೌಲಿಂಗು ನಿಂಗೆ ನಾಯಿ ಹೊಡೆದಂಗೆ ಹೊಡಿಯಪ್ಪ ಅಂತ ಕಳಿಸಿದ್ರು ಕ್ಲಾಸಿನ ಅಣ್ಣ ಬಂದ, ಅಣ್ಣ ಹೊಡೆದ, ಅಣ್ಣ ಹೋದ. ಆ ಅಣ್ಣನು 31 ಬಾಲ್ 67 ರನ್. ಅದು ಅವ್ರು ಹೆಂಗೆ ಆಡಿದ್ರೆ ಅವರು ನಾಯಿ ಹೊಡೆದಂಗೆ ಹೊಡೆದ್ರಪ್ಪ. ಅಬ್ದುಲ್ ಸಮಾದ್ ಅಣ್ಣ ಬಂದ ಲಾಸ್ಟ್ಗೆ 10 ಬಾಲಲ್ಲಿ 37 ರನ್ ಹೊಡೆದ. ಸಮಾದ್ ಅಣ್ಣನ ಬಗ್ಗೆ ನಾವು ಏನೇನೋ ಮಾತಾಡ್ತಿದ್ವಿ, 30-20 ಹೊಡಿತಾರೆ ಅಂತ. ಬಟ್ ನಮ್ಮ ಜೊತೆ ಈ ಥರ ಹೊಡಿಬೇಕಾಗೋರು ಯಪ್ಪ ದೇವ್ರೆ. 370 ಸ್ಟ್ರೈಕ್ ರೇಟು ಗುರು. ಈ ಥರ ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ಚಲ್ಲಿ ನಮ್ಮ RCB ತಂಡದಿಂದ ಬ್ಯಾಟ್ಸ್ಮನ್ಸ್ ಬರ್ತಾರೆ. ಫಸ್ಟ್ ಓಪನಿಂಗ್ ವಿರಾಟ್ ಕೊಹ್ಲಿ ಆ್ಯಂಡ್ ಡುಪ್ಲೆಸಿಸು. ಏನಪ್ಪ ನಮ್ಮ ಬ್ಯಾಟಿಂಗ್ ಒಬ್ವಿಯಸ್ಲಿ ಗೊತ್ತಲ್ಲ ನಿಮಗೆಲ್ಲ, ಚೋಕ್ ಆಗ್ತಿದೆ, ಬ್ಯಾಟಿಂಗ್ ಚೆನ್ನಾಗಿ ಬರ್ತಿಲ್ಲ, ಎಲ್ಲರೂ ಔಟ್ ಆಫ್ ಫಾರ್ಮ್ ಇರೋ ಥರ ಇದ್ದಾರೆ. ಸೊ ಬಟ್ ಏನಂದರೆ ಆಬ್ವಿಯಸ್ಲಿ ಜಾಸ್ತಿ ರನ್ ಹೊಡಿಬೇಕಾಗಿರೋದ್ರಿಂದ ಕ್ರೇಜಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ. ಪವರ್ ಪ್ಲೇಯಲ್ಲಿ ಸಖತ್ತಾಗಿ ರನ್ ಬರುತ್ತೆ. ಬಟ್ ಆದರೆ ಮಯಾಂಕ್ ಮಾರ್ಕೊಂಡೇ ಬಂದ್ಬಿಟ್ಟು ವಿರಾಟ್ ಕೊಹ್ಲಿನ ಒಂದು ಗೂಗ್ಲಿ ಹಾಕ್ಬಿಟ್ಟು ಔಟ್ ಮಾಡ್ತಾರೆ. ಬಟ್ ಡುಪ್ಲೆಸಿಸ್ಗೆ ಕ್ರೆಡಿಟ್ ಕೊಡಲೇಬೇಕು ಗುರು, ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ಏನು ಗೊತ್ತಾ, ನಮ್ಮ RCBದು ಈ ವರ್ಷ ಹೆಂಗೆ ನಡೀತಿದೆಯಪ್ಪ, ಲಕ್ ಹೆಂಗಿದೆಯಪ್ಪ ಅಂತ ಕೇಳಿದ್ರೆ, ಯಾರಾದರೂ ಕೇಳಿದ್ರೆ ವಿಲ್ ಜಾಕ್ಸ್ ಔಟ್ ಆಗಿರೋದನ್ನ ತೋರಿಸಿ ಗುರು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ವಿಲ್ ಜಾಕ್ಸು ಸೆಕೆಂಡ್ ಮ್ಯಾಚು ಕ್ರೇಜಿಯಾಗಿ ಆಡ್ಬೋದಪ್ಪ, ಹಂಗು ಹಿಂಗು ಏನೋ ಎಕ್ಸ್ಪೆಕ್ಟೇಷನ್ ಇತ್ತು. ನೋಡಿದ್ರೆ ಈ ಜೈದೆ ಉನ್ನತ್ ಕಾತ್ ಗುರು. ಬಾಲಿಂಗಲ್ಲಿ ವಿಕೆಟ್ ತೆಗಿರಪ್ಪ ಅಂದರೆ ಕೈಗತ್ಬಿಟ್ಟು ವಿಕೆಟ್ ಹೋಯ್ತಲ್ಲಪ್ಪ. ಏನು ಹೇಳೋಣಪ್ಪ, ಅದೊಂದು ಅನ್ಲಕ್ಕಿ ಗುರು. ನೆಕ್ಸ್ಟ್ ಲೆವೆಲ್ ಅನ್ಲಕ್ಕಿ ವಿಕೆಟ್ ಅಂದರೆ ಆ ವಿಲ್ ಜಾಕ್ಸ್ ಅವ್ರದ್ದೇ ಅನಿಸುತ್ತೆ ಗುರು. ಈ ಥರ ನಮ್ದು RCB ಒಂದು ಲಕ್ಕು ನಡೀತಿದೆ ಈ 2024ರಲ್ಲಿ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ ಗುರು. ರಜತ್ ಪತಿದಾರು, ಮೈಪಾಲ್ ಲಾಮ್ರವರು ಆ್ಯಂಡ್ ಸೌರವ್ ಚೌಹಾನ್, ಅನುಜ್ ರಾವತ್ ಇವರೆಲ್ಲ ಏನಪ್ಪ ಆಟ ಕೊಂಡ ಲೆಕ್ಕಕ್ಕಿಲ್ಲ ಅನ್ನೋ ಥರ ಆಡ್ಬಿಟ್ರು ಹೋಗ್ಬಿಟ್ರಪ್ಪ. ಬಟ್ ಮೇನ್ ಎಂಟರ್ಟೈನ್ಮೆಂಟ್ ಬಂದಿರೋದು DK ಅವರಿಂದ ಗುರು. ದಿನೇಶ್ ಕಾರ್ತಿಕ್ ರಿಯಲ್ ಥಲಾ ಫಾರ್ ಎ ರೀಸನ್ ಯಾಕೆ ಹೇಳ್ತಾರೆ ಅಂತ ಇವತ್ತು ತೋರಿಸ್ಕೊಟ್ರು ಗುರು. ಹೆಂಗೆ ಆಡಿದ್ರಪ್ಪ, ಒಳ್ಳೆ ಎಂಟರ್ಟೈನ್ಮೆಂಟ್. ನಾಲ್ಕು ಸೋತಿರ್ಬೋದು ಬಟ್ ಸತ್ತಿಲ್ಲ ಅನ್ನೋ ಥರ ಒಂದು ನೆಕ್ಸ್ಟ್ ಲೆವೆಲ್ ಹೋರಾಟ ಕೊಟ್ಟರು ಗುರು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ರು. ಕ್ರೇಜಿ ಇನ್ಕ್ರೆಡಿಬಲ್ ಬ್ಯಾಟಿಂಗ್ ಗುರು. ಆ ಸಿಚುವೇಶನಲ್ಲಿ 6-7 ವಿಕೆಟ್ ಹೋಗಿದೆ. ಒಬ್ಬರೇ ಅಲೋನ್ ವಾರಿಯರ್ ಥರ ನಿಂತು ಆಡಿದ್ರು ಗುರು. ಏನೋ ಒಂದು 20-30 ರನ್ ಕಮ್ಮಿ ಇದ್ದಿದ್ರೆ ಈ ಮ್ಯಾಚ್ ಈಸಿಯಾಗಿ ಗೆಲ್ಬೋದಾಗಿತ್ತು DK ಅಣ್ಣನ ಸಹಾಯದಿಂದ. ಬಟ್ ಏನು ಮಾಡ್ತೀರಾ, ನಮ್ಮ ಬೌಲರ್ಸ್ ನಾಯಿ ಹೊಡೆದಂಗೆ ಹೊಡ್ಸ್ಕೊಂಡ್ರಲ್ಲಪ್ಪ. 287 ಏನೋ ಒಂದು 250 ಹೊಡ್ಸ್ಕೊಂಡಿದ್ರೆ ಆರಾಮಾಗಿ ಗೆಲ್ಬೋದಾಗಿತ್ತು. 287 ಎಲ್ಲ ಹೊಡ್ಸ್ಕೊಂಡ್ರೆ ಎಲ್ಲಿಂದ ಗೆಲ್ತೀರಪ್ಪ. ಬಟ್ DK ಅಣ್ಣಂಗೆ ಎಷ್ಟು ಕ್ರೆಡಿಟ್ ಕೊಟ್ಟರು ಸಾಕಾಗಲ್ಲ ಗುರು. ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಚಿನ್ನಸ್ವಾಮಿ ಸ್ಟೇಡಿಯಂ ಒಂಥರ ನೆಕ್ಸ್ಟ್ ಲೆವೆಲ್ ಗದ್ಗಸ್ತಾ ಇತ್ತು ಅನ್ನೋ ಥರ ಆಗಿತ್ತಪ್ಪ DK ಅಣ್ಣ ಬ್ಯಾಟಿಂಗ್ ಮಾಡಬೇಕಾದ್ರೆ. ಒಳ್ಳೆ ಎಂಟರ್ಟೈನ್ಮೆಂಟ್ ನಾಲ್ಕು ಗುರು. ಯಾಕೆಂದರೆ ಡಿಪ್ರೆಷನ್ಗೆ ಹೋಗಿದ್ವಿ ನಾವು ಫಸ್ಟು ಬಾಲಿಂಗ್ ನೋಡಿಬಿಟ್ಟು. ಅದಾದಮೇಲೆ ಸೆಕೆಂಡ್ ಬ್ಯಾಟಿಂಗ್ ಬಂದಾಗ ಆಲ್ಮೋಸ್ಟ್ 6 ಓವರ್ಸ್ಗೆ ಕ್ರೇಜಿಯಾಗಿ ಆಡಿದ್ರು. ಸೊ ಒಂದು ಲೆವೆಲ್ಗೆ ಓಕೆ ಆಡ್ಬೋದು ಅಂತ ಅನ್ನೋಷ್ಟರಲ್ಲೇ ಒಂದು 6 ವಿಕೆಟ್ ಹೋದ್ವು. ಅದಾದಮೇಲೆ DK ಅಣ್ಣದ ಎಂಟರ್ಟೈನ್ಮೆಂಟ್ ನೋಡಿಬಿಟ್ಟು ಏನೋ ಒಂದು ಉಸಿರು ಬಂದಂಗೆ ಆಯಿತು. ಡಿಪ್ರೆಷನ್ಗೆ ಹೋಗಿ ಕೋಮಾಗಿ ಹೋಗ್ಬಿಟ್ಟು ಅವರು ಹಾಫ್ ಆನ್ ಅವರಲ್ಲೇ ಮತ್ತೆ ವಾಪಸ್ ಬಂದಂಗೆ ಆಯಿತು ಗುರು. ಗುರು ಆಬ್ವಿಯಸ್ಲಿ ಎಲ್ಲರೂ ನೋಡಿರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗ್ತಾ ಇರುತ್ತೆ ಪ್ಯಾಟ್ ಕಮಿನ್ಸು ಕ್ರೌಡ್ನ ಸೈಲೆನ್ಸ್ ಮಾಡ್ತಾರೆ ಅಂತ, ಕ್ರೇಜಿಯಾಗಿ ಸೈಲೆಂಟಾಗಿ ಇಟ್ಟಿರ್ತಾರೆ ಅಂತ. ವರ್ಲ್ಡ್ ಕಪ್ಪಲ್ಲೂ ನೋಡಿದ್ವಿ, ವಿರಾಟ್ ಕೊಹ್ಲಿ ಅವರು ಇಲ್ಲಿ ಬೆಂಗಳೂರಲ್ಲೂ ನೋಡಿದ್ವಿ, ರೋಹಿತ್ ಫ್ಯಾನ್ಸು ಸೈಲೆಂಟ್ ಆಗಿರೋದು ನೋಡಿದ್ವಿ, ಧೋನಿ ಫ್ಯಾನ್ಸು ಸೈಲೆಂಟ್ ಆಗಿರೋದು. ಗುರು ಗುರು ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ಶಿಪ್ ಕ್ರೇಜಿ. ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ ಅನ್ನೋಕ್ಕಿಂತ ಬೌಲಿಂಗ್ ಸೂಪರಾಗಿ ಮಾಡಿದ್ರು ಗುರು. ಸೂಪರ್ ಅಂದರೆ ಸೂಪರು. ರನ್ನೇ ಕೊಡಲಿಲ್ಲ ಗುರು. ಕ್ರೇಜಿ. ಎಲ್ಲ ಘಟಾನುಘಟಿಗಳನ್ನ ಔಟ್ ಮಾಡಿದ್ದು ಅವರೇ. ಕ್ರೇಜಿ ಮಾತ್ರ ಸೂಪರು.
ಆರ್ ಸಿ ಬಿ ಬೌಲಿಂಗ್ ನೋಡ್ಬಿಟ್ಟು ಡಿಪ್ರೆಷನಲ್ಲಿ ಇದ್ದೀವಿ ಗುರು. ನಮ್ಮ ಡಿ ಕೆ ಅಣ್ಣನ ಎಂಟರ್ಟೈನ್ಮೆಂಟ್ ನಾಕಿಂದ ಡಿಪ್ರೆಷನಿಂದ ಹೊರಗಡೆ ಸ್ವಲ್ಪ ಬಂದ್ವಿ ಅಂತ ನನಗನ್ಸುತ್ತೆ. ನನಗಂತೂ ಹಂಗೆ ಅನ್ನಿಸ್ತಿದೆ. ಬಟ್ ನಿಮಗೆ ಏನು ಅನ್ನಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡಿಪ್ರೆಷನಲ್ಲಿದ್ದೀರಾ ಅಥವಾ ಡಿಪ್ರೆಷನ್ದ ಹೊರಗಡೆ ಬಂದ್ರಾ, ಅಥವಾ ನಿಮಗೆ ಮೊದಲೇ ಗೊತ್ತಿತ್ತಾ ನಾವು ಆರ್ ಸಿ ಬಿ ಸಪೋರ್ಟ್ ಮಾಡ್ತಿದ್ದೀವಿ ಅಂದರೆ ಆಲ್ಮೋಸ್ಟ್ ಡಿಪ್ರೆಷನಲ್ಲಿ ಹೋಗಿದ್ದೀವಿ ಅಂತ ಅರ್ಥನ ಏನು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅರ್ಥ ಆಯ್ತು ಅನ್ಸುತ್ತೆ. ಈ ಮ್ಯಾಚಲ್ಲಿ ಮಾತ್ರ ಹೆವಿ ರೆಕಾರ್ಡ್ಸ್ ಗುರು. 22 ಸಿಕ್ಸು ಒಂದೇ ಮ್ಯಾಚಲ್ಲಿ 22 ಸಿಕ್ಸಸ್ ಹೊಡೆದಿರೋದು ಅದು. ಆ್ಯಂಡ್ 287 ಹೈಯೆಸ್ಟ್ ಸ್ಕೋರು. ಅದಾದಮೇಲೆ 500 ಅರೌಂಡ್ 550ವರೆಗೂ ಏನೋ ಅನಿಸುತ್ತೆ, 550 ಅಲ್ಲ 530ವರೆಗೂ ಏನೋ ಟಚ್ ಆಯಿತು. ಅಷ್ಟೊಂದು ಸ್ಕೋರು. ಕ್ರೇಜಿ ಗುರು, ಕ್ರೇಜಿ ಅಂದರೆ ಕ್ರೇಜಿ. ಇದ್ಯಾವ ಥರ ಪಿಚ್ ಕೊಟ್ಟಿದ್ರೋ ಗೊತ್ತಿಲ್ಲ ಗುರು, ಇಷ್ಟೊಂದೆಲ್ಲ ರನ್ಸ್ ಬಂತು. ಬಟ್ ಎಂಟರ್ಟೈನ್ಮೆಂಟು ಸಕ್ಕದಾಗಿ ಎಂಟರ್ಟೈನ್ಮೆಂಟ್ ಆಯಿತು. ಹೆಡ್ ಕಡೆಯಿಂದ ಟ್ರೇವಿಸ್ ಹೆಡ್ ಕಡೆಯಿಂದ ಕ್ಲಾಸಿನು ಆ್ಯಂಡ್ ಸಮಾದು, ಆಮೇಲೆ ಇಲ್ಲಿ ನಮ್ಮ ಕೊಹ್ಲಿ ಕಾಕ ಅವರು, ಡೂಪ್ಲೆಸಿ ಅವರು, ಡಿ ಕೆ, ಕ್ರೇಜಿ ಗುರು. ಎಲ್ಲ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಆಯಿತು. ಸೊ ನೆಕ್ಸ್ಟು ಏನು ಅಂತ ಅಂದರೆ ಮುಂದೆ ಏನಪ್ಪ ಅಂತ ಯಾರಾದರೂ ಕೇಳಿದ್ರೆ ಆರ್ ಸಿ ಬಿ ಅವರು ಡಿಸ್ಕ್ವಾಲಿಫೈ ಆಲ್ರೆಡಿ ಆಗಿದ್ದಾರೆ ಅಂತಲೇ ಹೇಳಬೇಕು. ಯಾಕೆ ಅಂತಂದರೆ ಇನ್ನೂ 7 ಮ್ಯಾಚಲ್ಲಿ 6 ಮ್ಯಾಚ್ ಆದರೂ ಗೆಲ್ಲಬೇಕು, ಇಲ್ಲ 7ರಲ್ಲಿ 7 ಗೆಲ್ಲಬೇಕು. ಸೊ ಅದು ಅಸಾಧ್ಯ, ಸಾಧ್ಯ ಇಲ್ಲ. ಈಗ ಯಾಕೆ ಆಗಲ್ಲ, ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ, ಅದು ಯಾಕೆ ಬೇಡ ಸರ್? ಇದೊಳ್ಳೆ ಆಗಲ್ಲ, ಅಸಾಧ್ಯವಾದ ಮಾತು. ಸೊ ಆಲ್ಮೋಸ್ಟ್ ನಮ್ಮ ಕ್ವಾಲಿಫಿಕೇಶನ್ ಡಮಾರ್ ಆಗಿದೆ. ಬಟ್ ಎಂಟರ್ಟೈನ್ಮೆಂಟ್ ನಾವು ಹಿಂಗೆ ಕೊಡ್ತಾ ಇರಲಿ ಗುರು. ಯಾಕೆಂದರೆ ನಮ್ಮ ಕರ್ನಾಟಕ ಆಬ್ವಿಯಸ್ಲಿ ಕರ್ನಾಟಕ ರಿಪ್ರೆಸೆಂಟ್ ಅಂತ ಹೇಳ್ತೀನಲ್ಲ, ರಿಪ್ರೆಸೆಂಟ್ ಮಾಡ್ತಿರೋ ತಂಡ ಬೆಂಗಳೂರು ಆರ್ ಸಿ ಬಿ. ಸೊ ನಾವು ಅದನ್ನೇ ಸಪೋರ್ಟ್ ಮಾಡ್ತೀವಿ, ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಜೈ ಆರ್ ಸಿ ಬಿ. ಸೋತ್ರ ಆರ್ ಸಿ ಬಿ, ಗೆದ್ರು ಆರ್ ಸಿ ಬಿ, ಎಲ್ಲನೂ ಆರ್ ಸಿ ಬಿ. ಸೋತಿದ್ದೀವಿ, ಸತ್ತಿಲ್ಲ. ಕ್ರೇಜಿ ಮ್ಯಾಚು. ಒಂದು ಕಡೆ ದುಃಖ ಕೊಟ್ಟರೆ ಒಂದು ಕಡೆ ಖುಷಿ ಕೊಟ್ಟಿರುತ್ತೆ ಅಂತ ನನಗನ್ಸುತ್ತೆ ಡಿ ಕೆ ಅವರ ಒಂದು ಬ್ಯಾಟಿಂಗಿಂದ. ಬಟ್ ನಿಮಗೂ ಏನು ಅನಿಸಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಆ್ಯಂಡ್ ದಿಸ್ ಟಿಶ್ಯೂ ಪೇಪರ್ ಕಣ್ಣೀರು, ರಕ್ತ ಕಣ್ಣೀರು ಬಂದಿತ್ತು, ಒರೆಸ್ಕೋಬೇಕಾಗಿತ್ತು. ಬಟ್ ಇವಾಗ ಡಿ ಕೆ ಅಣ್ಣಂದ ಒಂದು ಬ್ಯಾಟಿಂದ ಬೆವರೆಲ್ಲ ಬರ್ತಿತ್ತು ಗುರು, ಆ ಥರ ಎಲ್ಲ ಹೊಡಿತಿದ್ರು. ಸೊ ಬಾಯ್ ಹೇಳೋ ಸಮಯ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.